ಕಲಬುರಗಿ ಜಿಲ್ಲೆ ತೊಗರಿ ನಾಡು ಎಂಬ ಕೀರ್ತಿಗೆ ಪಾತ್ರ ಆಗಿದೆ. ಈ ಜಿಲ್ಲೆಯಲ್ಲಿ ರೈತರ ಸಮಸ್ಯೆನೇ ಕೇಳೋರು ಇಲ್ಲದಂತಾಗಿದೆ. ರೈತರ ಕಬ್ಬು, ರೈತರ ತೊಗರಿ ಇವೆಲ್ಲವೂ ಕೂಡ ರೈತರಿಗೆ ಮಾರಕವಾಗ್ತಾ ಬರ್ತಾ ಇವೆ. ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಕಬ್ಬಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಇವೆಲ್ಲದ ನಡುವೆ ಟೋಲ್ ನಾಕಾದವರು ಕೂಡ ನಾಟಕವನ್ನು ಶುರು ಮಾಡಿಕೊಂಡಿದ್ದಾರೆ. ಏನು ಕಬ್ಬು ಸಾಗಾಟ ಮಾಡ್ತಾ ಇರ್ತೋ ವಾಹನಗಳಿಗೆ ಟೋಲನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ರೈತರು ಮತ್ತೆ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಹತ್ತಿರ ಇರುವ ಸಣ್ಣೂರು ಟೋಲ್ ನಾಕಾ ಬಳಿ ರೈತರೆಲ್ಲರೂ ಸೇರಿ ರೈತ ಮುಖಂಡರಾದ ಶರಣಬಸಪ್ಪ ಮೊಮ್ಮಶೆಟ್ಟಿ ಅವರ ನೇತೃತ್ವದಲ್ಲಿ ವೀರಣ್ಣ ಗಂಗಾಣಿ ಅವರ ಜೊತೆಗೆ ಅನೇಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಸೇಡಂ ರಸ್ತೆಯ ಟೋಲ್ ನಾಕಾದ ಹತ್ತಿರ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಣ್ಣೂರು ಟೋಲ್ ನಾಕಾ ರೈತರ ಕಬ್ಬಿನ ವಾಹನಗಳ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಾಣಿಕೆ ಮಾಡುತ್ತಿರುವ ರೈತರ ಹತ್ತಿರ ಹಣ ವಸೂಲಿ ಮಾಡಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ರೈತರ ಕಬ್ಬು ಸಾಗಾಣಿಕೆಗಾಗಿ ರೈತರ ಗಾಡಿಗಳಿಗೆ ವಿನಾಯಿತಿ ಕೊಡಲೇಬೇಕು. ಸಾಗಾಣಿಕೆಗಾಗಿ ವಿನಾಯಿತಿಗಾಗಿ ಮೀನಾ ಮೇಷ ಬೇಡವ ಬೇಡ ಬೇಡವ ಬೇಡ. ರೈತ ವಿರೋಧಿ ಕಬ್ಬು ಬೆಳೆಗಾರರ ವಿರೋಧಿ ಟೋಲ್ ನಾಕಾಗಳಿಗೆ ಧಿಕ್ಕಾರ. ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳಿಗೆ ಧಿಕ್ಕಾರ. ರೈತ ವಿರೋಧಿ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳಿಗೆ ಧಿಕ್ಕಾರ. ರೈತ ವಿರೋಧಿ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳಿಗೆ ಸರ್ಕಾರದ ಆದೇಶ ಬೇಕಾಗಿಲ್ಲ. HT ಒಳಗಡೆ ರೈತರಿಗೆ ಬೆಲೆ ಹಾಕುವುದು ಬೇಡ ಬೇಡ HT ಉಲ್ಲಂಘನೆ ಮಾಡುತ್ತಿರುವ ಜಂಗಿಡಿದೇವೆ. ಆ ಬದ್ಮಾಸರು ನಮಗೆ ಮೋಸ ಮಾಡ್ತಾ ಇದ್ರೆ ಇಳುವರಿಯಲ್ಲಿ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರ ಕೊಡದೆ ಮಲತಾಯಿ ಧೋರಣೆ ತೋರಿದರೆ ನಮ್ಮ ಕಲಬುರಗಿ ಜಿಲ್ಲೆ ರೈತರ ಕಬ್ಬು ಬೆಳೆಗಾರರಿಗೆ ಇವರು ಬದ್ಮಾಸರು. ಇದು ಯಾವುದೇ ಕಾರಣಕ್ಕೂ FRP ಫಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ BJP ಸರ್ಕಾರ ಮೋಸ ಮಾಡಿರ್ತಕ್ಕಂಥದ್ದು. ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳು ಕೂಡ ಇವತ್ತು ಅವ್ರ ಅಂಡರ್ದಲ್ಲಿ ಬರ್ತಕ್ಕಂಥ ಇವೆಲ್ಲ ಕೂಡ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಇವೆಲ್ಲ ಕಂಪ್ನಿಗಳು. ಆದರೆ ನಾವು ಹೇಳಕ್ಕೆ ಬಯಸ್ತೀವಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತು BJP ಅಂಡರ್ದಲ್ಲಿ ಇರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾಗಿರ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು, BJPದವರು, JDS ದವರು, ಲೋಕಸಭಾ ಸದಸ್ಯರೆಲ್ಲರೂ ಇದಕ್ಕೆ ಧ್ವನಿ ಎತ್ತಬೇಕು. ನಮ್ಮ ಕಬ್ಬು ಬೆಳೆಗಾರರಿಗೆ ವಿನಾಯಿತಿ ಕೊಡಬೇಕು. ಇವತ್ತು ಕಬ್ಬು ಬೆಳೆಗಾರರನ್ನ, ಲಾರಿಗಳನ್ನ, ಯಾವುದೇ ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬನ್ನ ಸಾಗಾಣಿಕೆ ಮಾಡಕ್ಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಟ್ರ್ಯಾಕ್ಟರ್ಗಳಾಗ್ಲಿ, ಲಾರಿಗಳಾಗ್ಲಿ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ ನೈಯ ಪೈಸ ಹಣ ಸುಲಿಗೆ ಮಾಡಬಾರ್ದು. ಇವತ್ತಿನಿಂದಲೇ ಅದನ್ನು ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಆ ಕಬ್ಬನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಲಾರಿಗಳನ್ನ, ಟ್ರ್ಯಾಕ್ಟರ್ಗಳನ್ನ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ಆ ವಿನಾಯಿತಿ ಕೇಳಿರ್ತಕ್ಕಂಥ ರೈತರಿಗೆ ಇವ್ರೇನು ಮಾಡ್ತಾ ಇದ್ದಾರಂತೆ, ಇವ್ರು ಯಾರು GV ಟೋಲ್ ನಾಕಾ ಇದು ಕಂಪ್ನಿ, GV ಕಂಪ್ನಿ. ಅದೇ ನಾವು ಹೇಳಕ್ಕೆ ಬಯಸ್ತೀವಿ, ಇವೆಲ್ಲ ಅದಾನಿ, ಅಂಬಾನಿ, ಮುಖೇಶ್ ಅಂಬಾನಿ ಅಂಡರ್ ಗ್ರೌಂಡ್ ನಲ್ಲಿ ಬರ್ತಕ್ಕಂಥ ಬದ್ಮಾಸರ್ ಕಂಪ್ನಿಗಳು. ನಾವು ಹೇಳಕ್ಕೆ ಬಯಸ್ತಾ ಇದೀವಿ ಇಷ್ಟೇನೆ. ಏನು ಅಂತ ಕೇಳಿದ್ರೆ, ಸಾರ್ವಜನಿಕರ ಮೇಲೆ ಹೊರೆ ಮಾಡ್ತಕ್ಕಂಥ ತಡೆಗಟ್ಟಬೇಕು, ರೈತರಿಂದ ಶೋಷಣೆ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು. ಕಬ್ಬು ಸಾಗಾಣಿಕೆ ಮಾಡಕ್ಕೆ ರೈತರ ಹತ್ರ ವಿನಾಯಿತಿ ಕೊಡ್ರಿ ಅಂತ ಕೇಳಿದ್ರೆ ಅವ ಯಾವನೋ ನನ್ನ ಮಗ ನಿಮಗೆ ಮಕ್ಕಳೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಮಾಡಿ ಜೈಲಿಗೆ ಹಾಕ್ತಾವ. ಅವ ಯಾವನ ಬೋಳಿ ಮಗ ಬಟ್ಟಿ ಬಿಚ್ಚಿ ಮೆರವಣಿಗೆ ಮಾಡ್ತೀವಿ. ಅವನಿಗೆ ಏನ್ ತಿಳಿದ ಕೇಸ್ ಹಾಕೋಕೆ ನಾವು ರೆಡಿ ಇದ್ದೇವೆ, ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೇವೆ. ಆದ್ರೆ ಮುನ್ವಾರವರೇ ಇವರು ಗುಂಡಾಗಿರಿ ಏನಿದೆ, ಬದ್ಮಾಸ್ಗಿರಿ ಏನಿದೆ, ತಾಯಿಗಾಡಿಗಿರಿ ಏನಿದೆ, ನಾವು ಅದು ಎದುರ್ಸಕೊಂಡಿದ್ದೀವಿ. ರೈತರು ಅಂದ್ರೆ ನ್ಯಾಯಯುತವಾಗಿ ರೈತರ ಮೇಲೆ ಶೋಷಣೆ ಮಾಡಬೇಡ್ರು, ಬದ್ಮಾಸ್ರಿ ಅಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವಿ. ಇವರು ನೌಕರಿ ಮಾಡೋರಾದ್ರೆ AC ರೂಮ್ ನಲ್ಲಿ ಕೂತು ಬಿಸ್ಲರಿ ಬಾಟಲ್ ನೀರು ಕೊಡೋದು, AC ಕಾರ್ನಲ್ಲಿ ಓಡಾಡ್ತಕ್ಕಂಥವ್ರಿಗೆ, ಈ ಬಿಸಿಲಾಗಿ ನಿಂತು ಕಬ್ಬು ಬೆಳೆದಿರ್ತಕ್ಕಂಥವ್ರು ಗೋಳು ಇವರಿಗೆ ಏನು ಗೊತ್ತದೆ? ಕಳ್ಳರಿಗೆ, ಕಬ್ಬಿನ ಬೆಳೆಗಾರರು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಕಬ್ಬು ಬೆಳೆಗಾರ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರ ಬದುಕು ಮೂರ ಬಿಟ್ಟಿಯಾಗಿದೆ. ಬದುಕು ಇವತ್ತು ಬೀದಿ ಬಂದ್ಬಿಟ್ಟು ಕಬ್ಬು ಬೆಳೆಗಾರರ ಗಾಡಿಗಳಿಗೆ ವಿನಾಯಿತಿ ಕೊಡಲೇಬೇಕು. ರೈತರ ನೆರವಿಗೆ ಟೋಲ್ಗೆ ಕೊಡಲೇಬೇಕು.
ನಮ್ಮಯ ಹಕ್ಕು ನಮ್ಮಯ ಹಕ್ಕು ಆರೋಗ್ಯ ನಮ್ಮಯ ಹಕ್ಕು ನಮ್ಮಯ ಹಕ್ಕು ವೀರಣ್ಣದರ ಇಲ್ಲಿ ಅವರು ಕಾಳಗಿ ತಾಲೂಕು ನಾನು ಒಂದ್ ಮಾತು ಹೇಳಕ್ ಬಯಸ್ತೀನಿ. ಏನು ಅಂತಂದ್ರೆ ಇವ್ರು ಏನ್ ತಿಳ್ಕೊಂಡ್ರ ಇವರು ಪೊಲೀಸ್ ಧಮಕಿ ತೋರಿಸ್ತಿರ್ಬೋದು, ಪೊಲೀಸ್ ಕೇಸ್ ಹಾಕ್ತಿವಿ ಅಂತ ಹೇಳಿ ಮಾಡ ಹಲಕಾಗಿರಿ ಇವ್ರು ಖರ್ಚು ಮಾಡಿ ರೈತರ ಕಬ್ಬು ಬೆಳೆಗಾರ ಜೊತೆಗೆ ಬೈತಾರ ಅಂತಂದ್ರೆ ಕೊಡ್ತಾರಲ್ಲ ಈ ಮಕ್ಕಳಿಗೆ ರೈತರ ತುರ್ಚು ಮಾಡಿ ಅಂಬಿಸ್ತೀವಿ. ಈ ರೀತಿ ಸರಿಯಲ್ಲ ಗೊಬ್ಬರ. ನಾವು ನಿಮ್ ಜೊತೆ ಗೌರವದಿಂದ ನಡ್ಕೊಳ್ತಾ ಇದೀವಿ, ನಾವು ಗೌರವದಿಂದ ನಡ್ಕೊಳ್ತಾ ಇದೀವಿ. ಅವ್ರು ಸರಿಯಲ್ಲ, ಹೌದಲ್ಲ ಗೊಬ್ಬರ